ಗುರೂಜಿ ನಿಮ್ಮನ್ನ ನೋಡಬೇಕು ಅಂತ ಬಹಳ ಬಹಳ ಆಸೆ, ಕುತೂಹಲ, ಆತುರ. ಆದರೆ ಏನೋ ಒಂದು ಕಾರಣದಿಂದ ಅಡೆತಡೆಗಳು ಬರ್ತಾನೆ ಇರುತ್ತೆ. ನಿಮ್ಮನ್ನ ನೋಡೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಯಾತಕ್ಕೋಸ್ಕರ ಹೀಗಾಗುತ್ತೆ? ಇದು ಒಬ್ರು ಕಳಿಸಿರೋದನ್ನು ಓದ್ತಾ ಇದ್ದೀನಿ. ಬಹಳಷ್ಟು ಜನ ಈ ರೀತಿ ಮೆಸೇಜ್ ಕಳಿಸ್ತಾರೆ. ನಿಮ್ಮೆಲ್ಲರಿಗೂ ಒಂದು ನೈಜ ಘಟನೆಯನ್ನು ಹೇಳ್ತೀನಿ. 2013ನೇ ಇಸ್ವಿ 13 ಡಿಸೆಂಬರ್ ತಿಂಗಳು ಹೆಚ್ಚು ಕಡಿಮೆ ಈಗ ಬಂದ್ಬಿಡ್ತು. 2013ರಲ್ಲಿ 1000 ರೂಪಾಯಿ ಕನ್ಸಲ್ಟೇಷನ್ ಫೀಸ್ ಈಸ್ಕೊಳ್ತಾ ಇದ್ದೆ. ಆ 1000 ರೂಪಾಯಿ ಈಸ್ಕೊಳ್ತಾ ಇದ್ದಾಗ ಅವನು ದುಡ್ಡು ಹಾಕ್ಬಿಟ್ಟಿದ್ದಾನೆ. ಇವತ್ತವರೆಗೂ ಬಂದಿಲ್ಲ. 10 ವರ್ಷಗಳು ಕಳೆದೇ ಹೋಯ್ತು, ಇವತ್ತವರೆಗೂ ಬಂದಿಲ್ಲ. ಏನೋ ಒಂದು ಸಮಸ್ಯೆ. ಬರ್ತೀನಿ ಗುರೂಜಿ, ಈ ತಿಂಗಳಾಗಲಿಲ್ಲ, ಮುಂದಿನ 15 ದಿವಸ ಬಿಟ್ಟು ಬರ್ತೀನಿ, ಮುಂದಿನ ತಿಂಗಳು ಬರ್ತೀನಿ. ನಾನು ಡ್ರೈವರು, ಎಲ್ಲೋ ಹೊರಗಡೆ ಎಲ್ಲ ಪುಣೆ, ಬಾಂಬೆ, ಕಲ್ಕತ್ತಾ ಇಲ್ಲೆಲ್ಲ ಹೋಗ್ತಾ ಇರ್ತೀನಿ. ಬಂದಾಗ ಬರ್ತೀನಿ. ಸರಿ, ಬಂದಾಗಲೇ ಬಾಪ ನೀನು ಅಂತ. ಇವತ್ತವರೆಗೂ ತಿಂಗಳಿಗೆ ಒಂದ್ಸಲ ಇವಾಗಲೂ ಕಾಲ್ ಮಾಡೇ ಮಾಡ್ತಾನೆ, ಆದರೆ ನೇರವಾಗಿ ಬಂದು ಭೇಟಿ ಮಾಡಿಲ್ಲ. ಸರಿ, ನಿನ್ನ ದುಡ್ಡಾದ್ರೆ ತಗೊಂಬೇಡ ವಾಪಸ್ಸು ಅಂತಂದೆ. ಇಲ್ಲ ಬೇಡ ಬೇಡ, ಇಟ್ಕೊಳ್ಳಿ, ಖಂಡಿತವಾಗ್ಲೂ ನಾನು ನಿಮಗೆ ಕೊಡ್ತೀನಿ ಅಂತ. ಈಗ ದುಡ್ಡು ಜಾಸ್ತಿ ಆಗಿದೆ. ಕನ್ಸಲ್ಟೇಷನ್ ಫೀಸ್ 2500. ಸ್ವಾಮಿ 25,000 ಕೊಡ್ತೀನಿ, ನೀವು ಇಟ್ಕೊಂಡಿರಿ, ಆ ದುಡ್ಡು ನನಗೆ ಬೇಡ, ಖಂಡಿತವಾಗ್ಲೂ ಬಂದೇ ಬರ್ತೀನಿ ಅಂತ 10 ವರ್ಷದಿಂದ ಕಾಯ್ಕೊಂಡವನೇ, ಬಂದಿಲ್ಲ. ಅಂದರೆ ಯಾತಕ್ಕೋಸ್ಕರ ಬರೋದಿಲ್ಲ, ಬರೋಕ್ಕಾಗೋದಿಲ್ಲ. ಮೊನ್ನೆ ಎಲ್ಲ ಸಾಕಷ್ಟು ಜನ ಫೋನ್ ನಂಬರ್ ತಗೊಂಡ್ರು, ನಿಮ್ಮ ಗುರುಜಿ ಫೋನ್ ನಂಬರ್ ಕೊಡಿ ಅಂತ. ನಮ್ಮ ರವಿಕುಮಾರ್ ಮತ್ತು ವಿಠಲ್ ಹುಕ್ಕೇರಿ ಎಲ್ಲರೂ ಫೋನ್ ನಂಬರ್ನ ಕೆಳಗಡೆ ಹಾಕಿದರು. ಆದರೂ ಅವರು ಕೂಡ ಫೋನು ಮಾಡಲಿಲ್ಲ, ಮೆಸೇಜು ಮಾಡಲಿಲ್ಲ, ಬರಲಿಲ್ಲ. ಕೆಲವರು ಮಾಡಿದರು, ಮಾಡಿರೋರೇ ಹೇಳಿರೋದು ಯಾಕೆ ಬರೋಕ್ಕಾಗಲ್ಲ ಅಂತ. ಯಾಕೆ ಅಂದರೆ ಒಳ್ಳೆ ಕೆಲಸಕ್ಕೆ 108 ವಿಘ್ನಗಳು, ಕೆಟ್ಟ ಕೆಲಸಕ್ಕೆ 108 ಅವಕಾಶಗಳು. ಇದನ್ನೆಲ್ಲ ಚೆನ್ನಾಗಿ ಮನಮಸ್ತಿಷ್ಕದಲ್ಲಿ ನೆನೆಸ್ಕೊಳ್ಳಿ. ಒಳ್ಳೆ ಕೆಲಸಕ್ಕೆ 108 ವಿಘ್ನಗಳು, ಕೆಟ್ಟ ಕೆಲಸಕ್ಕೆ 108 ಅವಕಾಶಗಳು. ನಿಮಗೆ ಏನಾದರೂ ಕೆಟ್ಟದ್ದು ಮಾಡ್ತೀನಿ ಅಂದರೆ ನಾನು ಸಹಾಯ ಮಾಡ್ತೀನಿ, ನಾನು ದುಡ್ಡು ಕೊಡ್ತೀನಿ. ಎಣ್ಣೆ ಹೊಡಿತೀಯಾ, ನಾನು ಕೊಡ್ತೀನಿ. ನಡಿ ಇಸ್ಪೀಟ್ ಆಡೋಣ, ನಾನು ಕೊಡ್ತೀನಿ ಫಸ್ಟ್ ಸಲ, ಆಮೇಲೆ ನೀನು ಕೊಡಬೇಕು. ಕೆಟ್ಟದನ್ನು ಕಲಿಸೋಕ್ಕೋಸ್ಕರ ಜನರು ಕಾಯ್ಕೊಂಡಿರ್ತಾರೆ. ಇವನು ಫಸ್ಟ್ ಹಾಳು ಮಾಡೋಡ್ಬೇಕು ಹೆಂಗಾದ್ರೂ ಮಾಡಿ, ಅಥವಾ ನಾನು ಒಬ್ಬನೇ ಹಾಳಾಗ್ತಾ ಇದ್ದೀನಿ, ಇವನನ್ನು ಹೆಂಗೆ ಜೊತೆಲಿ ಕರ್ಕೊಳ್ಳೋದು. ಅದಕ್ಕೋಸ್ಕರ ಅವ್ನು ದುಡ್ಡು ಖರ್ಚು ಮಾಡಿ ಹಾಳು ಮಾಡೋದಕ್ಕೆ ರೆಡಿ ಇರ್ತಾರೆ. ಒಬ್ಬರು ಇಬ್ಬರಲ್ಲ, ಎಲ್ಲರ ಕಥೆಗಳನ್ನು ಹೇಳ್ತಾ ಇದ್ದೀನಿ. ಅದೇ ಒಳ್ಳೆ ಕೆಲಸಕ್ಕೆ ಬಾ ಅಂತಂದರೆ ಬರೋದಿಲ್ಲ. ಯಾಕೆ ಬರೋಕ್ಕಾಗ್ತಾ ಇಲ್ಲ ಅಂತ, ಏನಾದರೂ ಬಂದು ಗಿಂದ್ಬಿಟ್ರೆ ಅವನು ದೇವ್ರ ದಯದಿಂದ, ಸಾರಿ ಅದೃಷ್ಟ ಏನಾದರೂ ಇದ್ದು ನತದೃಷ್ಟನೇನಾದರೂ ಆಗಿದ್ರೆ, ಅವನು ಬಂದ್ಬಿಟ್ರೆ, ಜ್ಞಾನೋದಯ ಆಗ್ಬಿಟ್ರೆ, ಅದಕ್ಕೋಸ್ಕರ ಅವನು ಬರೋದಿಲ್ಲ, ಸಾಧ್ಯವಿಲ್ಲ. ಅಕಸ್ಮಾತ್ ಏನಾದರೂ ಒಳ್ಳೆ ವಿಚಾರಗಳು ತಿಳ್ಕೊಂಡು ಅವನ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಆಗ್ಬಿಟ್ರೆ, ಅಯ್ಯೋ, ಆಮೇಲೆ ಅಜ್ಞಾನಕ್ಕೆ ಎಷ್ಟು ಅವಮಾನ, ಮೂರ್ಖತನಕ್ಕೆ, ದಡ್ಡತನಕ್ಕೆ ಎಷ್ಟು ಅವಮಾನ. ಆದ್ರಿಂದ ಅವರೆಲ್ಲ ಬರಲ್ಲ ಖಂಡಿತವಾಗ್ಲು. ಎಷ್ಟೋ ಬರಬೇಕು ಅಂದ್ಕೊಳ್ತೀನಿ, ಗುರುಜಿ ಬರೋಕ್ಕಾಗ್ತಾ ಇಲ್ಲ. ಸಿನಿಮಾ ನೋಡೋಕ್ಕೆ ಟೈಮ್ ಇದೆ, ಆರ್ಟೆ ಹೊಡೆಯೋಕ್ಕೆ ಟೈಮ್ ಇದೆ, ಮೊಬೈಲಲ್ಲಿ ರೀಲ್ಸ್ಗಳು ನೋಡೋಕ್ಕೆ ಟೈಮ್ ಇದೆ, ನಿದ್ದೆ ಮಾಡೋಕ್ಕೆ ಟೈಮ್ ಇದೆ, ಆದರೆ ಬರೋಕ್ಕೆ ಟೈಮ್ ಇಲ್ಲ. ಯಾಕೆಂದರೆ ಬಂದು ಅವ್ರ ಜೀವನ ಏನಾದರೂ ಬದಲಾವಣೆ ಆಗ್ಬಿಟ್ರೆ, ಪರಿವರ್ತನೆ ಆಗ್ಬಿಟ್ರೆ, ರೂಪಾಂತರಣ ಆಗ್ಬಿಟ್ರೆ, ಅದಕ್ಕೋಸ್ಕರ ಯಾರು ಬರೋದಕ್ಕೆ ಸಾಧ್ಯವೇ ಇಲ್ಲ ಖಂಡಿತವಾಗ್ಲೂ. ಡೆಫಿನೆಟ್ಲಿ ಬರಬೇಕು ಅಂದ್ರೂ ನಮ್ಮಲ್ಲಿ ಏನೋ ಒಂದು ಒಳ್ಳೆ ಬದಲಾವಣೆಗಳು ಬರಬೇಕು ಅಂತಂದರೆ ಅದಕ್ಕೆ ನಾವು ನಮ್ಮ ಮನಸ್ಸು ಮಾಡಬೇಕು. ಅಂದರೆ ಅನಾರೋಗ್ಯಕ್ಕೆ ನೀವೇನು ಮಾಡೋದು ಬೇಕಾಗಿಲ್ಲ, ಅದು ತಂತಾನೆಗೆ ನಿಧಾನವಾಗಿ ನಿಮ್ಗೆ ಅನಾರೋಗ್ಯ ಬಂದು ಬಡ್ಕತಾ ಇರ್ತದೆ. ಈ ಕೆಸರಲ್ಲಿ ಮನುಷ್ಯ ಹೇಗೆ ನಿಧಾನವಾಗಿ ಒಳಗಡೆ ಇಳಿತಾನೋ, ಅದೇ ರೀತಿ ಅನಾರೋಗ್ಯಕ್ಕೆ ನೀವೇನು ಮಾಡಬೇಕಾಗಿಲ್ಲ. ಅಳಿತಾ ಇದ್ದೀರಾ, ಅವನತಿ ಕಡೆಗೆ ಸಾಕ್ತಾ ಇದ್ದೀರಾ, ನರಕಕ್ಕೆ ನಿಧಾನವಾಗಿ ನೀವು ಪಾತಾಳಕ್ಕೆ ಹೋಗ್ತಾ ಇದ್ದೀರಾ. ಅದೇ ಬೆಳಿಬೇಕು ಅಂದರೆ, ಆರೋಗ್ಯ ಪಡ್ಕೊಳ್ಬೇಕು ಅಂದರೆ ಜಿಮ್ಗೆ ಹೋಗ್ಬೇಕು, ಯೋಗ ಮಾಡಬೇಕು, ಧ್ಯಾನ ಮಾಡಬೇಕು, ವಾಕಿಂಗ್ ಮಾಡಬೇಕು, ಬೆವರರಿಸ್ಬೇಕು. ಇದೆಲ್ಲ ಕಷ್ಟದ ಕೆಲಸ. ಹಿಂಗೇನಾದರೂ ಮಾಡಿ ಆರೋಗ್ಯ ಬಂದ್ಬಿಟ್ರೆ, ಅದಕ್ಕೋಸ್ಕರ ಇನ್ನೊಂದು ಪರಮ ಸತ್ಯ ಹೇಳ್ತೀನಿ ಕೇಳಿ. ಯಾರಿಗೆ ಯಶಸ್ಸು ಕೀರ್ತಿ ಗಳಿಸಕ್ಕೆ ಇಷ್ಟ ಇಲ್ಲ, ಯಾರಿಗೆ ದುಡ್ಡು ಮಾಡಕ್ಕೆ ಇಷ್ಟ ಇಲ್ಲ, ಯಾರಿಗೆ ಸಾಧನೆ ಗುರಿಗಳನ್ನು ಮುಟ್ಟಕ್ಕೆ ಇಷ್ಟ ಇಲ್ಲ, ಯಾರಿಗೆ ಆರೋಗ್ಯ ಇಷ್ಟ ಇಲ್ಲ. ಎಲ್ಲರಿಗೂ ಆರೋಗ್ಯ ಇಷ್ಟ, ಆದರೆ ಇಷ್ಟ ಮಾತ್ರ ಪಡ್ತಾರೆ, ಅದಕ್ಕೆ ಶ್ರಮ ಪಡೋದಿಲ್ಲ. ಪುಕ್ಸಟ್ಟೆ ಗಂಡ ಹೊಟ್ಟು ಮುಂಡ ಅಂದಂಗೆ ಏನಾದರೂ ಬಂದ್ಬಿಟ್ರೆ ಅದಷ್ಟು ಕದೆ ಓಂ ಚೂಮ್ ಬ್ರೀಮ್ ಅಂತೇಳಿ ಹಿಂದಿನ ಕಾಲದಲ್ಲಿ ತಪಸ್ಸು ಮಾಡ್ತಾ ಇದ್ದಾಗ, ಭಕ್ತ ನಿನ್ನ ಜಪಕ್ಕೆ ಮೆಚ್ಚಿ ನಾನು ಪ್ರತ್ಯಕ್ಷನಾಗಿದ್ದೀನಿ, ಏನು ಹೊರಬೇಕು ಕೇಳು ಭಕ್ತ. ಗುರುಜಿ ನನಗೆ ಆರೋಗ್ಯ ಕೊಟ್ಟುಬಿಡಿ, ಭಗವಂತ ನಂಗೆ ಆರೋಗ್ಯ ಕೊಟ್ಟುಬಿಡು. ಓಕೆ ತಥಾಸ್ತು, ಆರೋಗ್ಯ ಕೊಟ್ಟಿದ್ದೀನಿ. ಆ ರೀತಿ ಏನಾದರೂ ಇದ್ದಿದ್ರೆ ಎಲ್ಲರೂ ತಪಸ್ಸು ಮಾಡ್ಕೊಂಡು ಕುಂತ್ಕೊಂಡ್ರು, ಯಾರು ಕೆಲಸನೇ ಮಾಡ್ತಾ ಇರಲಿಲ್ಲ. ಸೊ ಆದ್ದರಿಂದ ಖಂಡಿತವಾಗ್ಲೂ ಇವೆಲ್ಲ ದಡ್ಡತನ, ಮೂರ್ಖತನ, ಅದನ್ನು ಬಿಟ್ಟುಬಿಡಿ.